ಸ್ನೇಹಿತರೆ ನಮಸ್ತೆ. ಓಕೆ ಸ್ನೇಹಿತರೆ ನಮಸ್ತೆ. ನಾನು ಈಗ ಲೈವಿಗೆ ಬರೋಕ್ಕೆ ಕಾರಣ ಏನು ಅಂತಂದರೆ, ಒಂದು ಸಿಡ್ಜುಗೆ ಒಬ್ಬರು ಫೋನ್ ಮಾಡಿದರು ರಾಜನಕುಂಟೆಯಿಂದ. ಅವರು ನನ್ನ ನಂಬರ್ಗೆ ಫೋನ್ ಮಾಡಿದರು ಬೆಳಗ್ಗೆ. ಒಂದು ಸಿಡ್ಜು ಮರಿಗೆ ಕಣ್ಣು ಹೊಟ್ಟೋಗಿದೆ ಅಂತ ಕೇಳೋಕ್ಕೆ ಭಾಳ ನೋವಾಯಿತು, ಹಿಂಸೆ. ಸರಿ ತಗೋಬನ್ನಿ ನೋಡೋಣ ಅಂಥೇಳಿ ಹೇಳಿದೆ ನಾನು. ಅವ್ರಿಗೆ ತಗೊಬಂದಿದ್ದಾರೆ. ಅದ್ರ ಪರಿಸ್ಥಿತಿ ನೋಡಿದ್ರೆ ಭಾಳ ಬೇಜಾರಾಗುತ್ತೆ. ನೋಡಿ, 2 ಕಣ್ಣು ಹೊಟ್ಟೋಗಿದೆ. ಆರಾಮಾಗಿ ಕುತ್ಕೊಳ್ಳಿ. ನಿಮ್ದೇನು ಫೇಸ್ ತೋರಿಸಲ್ಲ ಹೇಳಮ್ಮ. ಬೇಜಾರಾಗಿದೆಯಾ? ಇದು 3,000 ಕೊಟ್ಟು ತೊಗೊಂಡ್ರಂತೆ ಅವರು. ಪಾಪ ಫುಲ್ ಡಿಸಪಾಯಿಂಟ್ ಆಗೋಗಿದ್ದಾರೆ. ತುಂಬ ಪ್ರಾಣ ಇಟ್ಕೊಂಡಿದ್ದಾರೆ, ತೊಗೊಂಡಿದ್ದಾರೆ. ಏನು ವಿಷಯ ಅಂದರೆ ಇಷ್ಟೇ, ನಮ್ಮ ನಾಟಿ ನಾಯಿಗಳನ್ನ ತಗೊಳ್ಳಿ. ಅವುಗಳಿಗೆ ಇವಾಗ ತುಂಬ ಕಷ್ಟ ಬಂದಿದ್ದಾವೆ ನೋಡಿ. ಬ್ರೀಡರ್ಸು ಕಚ್ಚಡ ನನ್ನ ಮಕ್ಕಳು ಬ್ರೀಡ್ ಮಾಡ್ತಾರೆ. ಅರ್ಲಿಯಾಗಿ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡ್ತಾರೆ. ಅದು ತಾಯಿ ನಾಯಿಗೆ ವರ್ಷದಲ್ಲಿ 2 ಸತಿ ಮರಿ ಹಾಕ್ಸ್ತಾರೆ. ಅದ್ರ ತಾಯಿಗೇನೇನು ವೀಕ್ನೆಸ್ ಇರುತ್ತೆ, ಕಾಯಿಲೆ ಇರುತ್ತೆ, ಅದೆಲ್ಲ ಮರಿಗಳಿಗೆ ಬರುತ್ತೆ. 2 ಕಣ್ಣು ಊಷ್ಟಾಗ್ಬಿಟ್ಟಿದ್ದಾವೆ. ಭಾಳ ನೋವು. ದುಡ್ಡು ಕೊಟ್ಟು ನೋವು ತಗೊಂಡು ಅನುಭವಿಸೋದ್ಕಿಂತ ಮರಿಗಳು ಅನುಭವಿಸೋ ನೋವು ಭಾಳ 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 ನೋವು. ಅದಕ್ಕೆ ನೀವು ನಾಟಿ ನಾಯಿಗಳಿಗೆ ಆದ್ಯತೆ ಮಾಡಿ. ನೋಡಿ ಪಾಪ ಅವರು ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ. ಇವಾಗ ಅದನ್ನು ಬಿಡೋಕ್ಕೂ ಆಗಲ್ಲ, ಇಟ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಇಲ್ಲ ಅವರು. ಸರಿ ತಗೊಬನ್ನಿ ನೋಡೋಣ ಅಂತೇಳಿ ನಾನು ತರಿಸ್ಕೊಂಡಿದ್ದೀನಿ. ಇದಕ್ಕೆ ಮುಂದಕ್ಕೆ ನೋಡೋಣ ಏನೇನು ಇದ್ರ ಪರಿಸ್ಥಿತಿ ಗೊತ್ತಿಲ್ಲ. ಏನೋ ಒಂದು ನಮ್ಮ ಕೈಲಿ ಆದ ಸಹಾಯ ಮಾಡ್ತಾಯಿದ್ದೀನಿ ನೋಡಿ. ಎರಡು ಕಣ್ಣು ಹೊಟ್ಟೋಗಿದೆ. ಅದು ಅವರೆಕಾಯಿ ಸಿಪ್ಪೆ ಸುಲ್ದೋಗ್ಬಿಟ್ಟಿದೆ 2. ಏನೋ ಆಪ್ರೇಷನ್ ಮಾಡಬೇಕು ಅದು ಇದು ಅಂತಾರಂತೆ. 1 ತಿಂಗಳು ಮರಿ ಪುಟಾಣಿ, ಒಳ್ಳೆ ಚಿಕ್ಕದು ಇಲಿ ಮರಿ ಇದ್ದಂಗಿದೆ ಇದು. ಒದ್ದೆ ಕಾಯಲ್ಲೇ ಎತ್ಬೋದು ನೋಡಿ. ಇದಕ್ಕೆ ಹೋಗ್ಬಿಟ್ಟು ಆಪ್ರೇಷನ್ ಅಂತಾರೆ. ಎಂತಕ್ಕೆ ಬೇಕು ಆ ಕರ್ಮ ಎಲ್ಲ? ಅವ್ರು ಬ್ರೀಡರ್ ಮಾಡೋ ತಪ್ಪಿಗೆ ಆ ತಾಯಿ ನಾಯಿ ಸರ್ವನಾಶ ಆಗಿರೋದಕ್ಕೆ ಅದ್ರ ಶಾಪ ಎಲ್ಲ ಈ ದುಡ್ಡು ಕೊಟ್ಟು ಪಾಪ ಅಂತ ತೊಗೊಳತ್ತಿರಲ್ಲ ಮರಿಗಳಿಗೂ. ಅಯ್ಯೋ ಭಾಳ ಚೆನ್ನಾಗಿದೆ ಅಂತ ತಗೋತಿರಲ್ಲ. ಆ ಮರಿಗಳು ತೊಗೊಂಡ್ಮೇಲೆ ದುಡ್ಡು ಕೊಟ್ಟು ನೀವು ಆ ಪಾಪದ ಪಿಂಡನ ತೊಗೊಂಡಂಗಾಗುತ್ತೆ. ಆದರೆ ಅದ್ರ ಎಷ್ಟು ಅದು ನಾಯಿ ಮರಿ ನಾಯಿಗಳೆಲ್ಲ ನೋವು ಪಡ್ತಾ ಇದ್ದಾವೆ. ಅದೆಲ್ಲ ಶಾಪ ದುಡ್ಡು ಕೊಟ್ಟು ತೊಗೊಂಡವ್ರಿಗೆ ಹೊಡೆಯುತ್ತೆ. ಯಾಕಂದರೆ ನೀವೇ ಅಳೋದು. ದುಡ್ಡು ಕೊಟ್ಟು ತೊಗೊಂಡು ನೀವು ಅಳಬೇಕು. ಬ್ರೀಡರ್ ಕಚ್ಚಡ ನನ್ನ ಮಕ್ಕಳು ಅವ್ರೇನು ಗಾಂಜಾ ಹೊಡ್ಕೊಂಡು ಮಬ್ಬಲ್ಲಿ ಮರಿಗಳು ಮಾರಿಬಿಟ್ಟು ದುಡ್ಡು ಮಾಡಿಕೊಂಡು ಅವ್ರ ಪಾಡ್ಗೆ ಅವ್ರು ಮಬ್ಬಲ್ಲಿ ಇರ್ತಾರೆ. ಅವ್ರಿಗೆಲ್ಲ ಪ್ರಪಂಚ ಜ್ಞಾನ, ಒಂದು ಜ್ಞಾನ, ಮನುಷ್ಯನ ಒಂದು ಅವ್ರ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ದಿರ ಗಾಂಜಾ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಬಾಳ್ಕೊಂಡು ಮರಿಗಳು ಹಾಕ್ಸ್ಕೊಂಡು ಕೆಟ್ಟ ಕೆಲಸದಲ್ಲಿ ಬದುಕ್ತಾ ಇರ್ತಾರೆ. ಅವ್ರಿಗೆ ನೋವು, ಕಣ್ಣೀರು, ಸಂಕಟ ಅದ್ರ ಬಗ್ಗೆ ಏನು ಅವ್ರಿಗೆ ಅರಿವೇ ಇರಲ್ಲ. ದುಡ್ಡು ಕೊಟ್ಟು ಮರಿನ ತೊಗೊಳ್ತೀರ ನೋಡಿ, ಅದ್ರ ಶಾಪ ಎಲ್ಲ ನಿಮ್ಮ ಕಣ್ಣೀರು, ನೋವು, ನಿಮಗೆ ಅದು ತೊಂದರೆ ಆಗ್ತಿದೆ. ದಯವಿಟ್ಟು ಯಾರು ಆ ಕಷ್ಟ ಅನುಭವಿಸ್ಬೇಡಿ. ದುಡ್ಡು ಕೊಟ್ಟು ಪ್ರಾಣಿಗಳನ್ನ ಕೊಂಡ್ಕೋಬೇಡಿ. 1, 2ನೇದು ಪ್ರಾಣಿಗಳು ದಾನವಾಗಿ ಬರಬೇಕೇ ವಿನಃ ದುಡ್ಡು ಕೊಟ್ಟು ತಗೋಬಾರ್ದು. ಮೂಕ ಪ್ರಾಣಿಗೂ ಒಲಿಬೇಕೇ ವಿನಃ ದುಡ್ಡು ಕೊಟ್ಟು ಬಲವಂತವಾಗಿ ನಾವು ತಗೋಬಾರ್ದು. ಮೂಕ ಪ್ರಾಣಿಗಳನ್ನ ಹಿಂಸೆ ಕೊಡೋದು, ಬ್ರೀಡ್ ಮಾಡೋದೆಲ್ಲ ಮಹಾ ತಪ್ಪು. ದಯವಿಟ್ಟು ಅದೆಲ್ಲ ನಿಲ್ಲಿಸ್ಬೇಕು. ನೋಡಿ 2 ಕಣ್ಣು ಹೊಟ್ಟೋಗಿದೆ. ಅದು ಭಾಳ ಅನ್ಯಾಯ. ಮೂಕ ಪ್ರಾಣಿಗಳನ್ನ ಬ್ರೀಡ್ ಮಾಡೋರನ್ನ ಎಲ್ಲಾದರೂ ಇದ್ದರೆ ದಯವಿಟ್ಟು ಅದನ್ನು ತಡೆಗಟ್ಟಂಥ ವ್ಯವಸ್ಥೆ ಮಾಡಿ. ಎಲ್ಲೂ ದುಡ್ಡು ಕೊಟ್ಟು ನಾಯಿಗಳನ್ನ ತೊಗೋಬೇಡಿ. ಬೀದಿ ನಾಯಿಗಳನ್ನ ತೊಗೊಳ್ಳಿ. ನಮ್ಮ ನಾಟಿ ನಾಯಿ, ದೇಸಿ ನಾಯಿಗಳು ಅವುಗಳು ಎಷ್ಟು ಚೆನ್ನಾಗಿರ್ತವೆ, ಆರೋಗ್ಯವಾಗಿರ್ತವೆ ಅಂಥದನ್ನ ಆದ್ಯತೆ ಮಾಡಿ. ಧನ್ಯವಾದಗಳು.